ವೆಲ್ಕಮ್ ಬ್ಯಾಕ್ ಟು ರಂಜನಿ ಯೂಟ್ಯೂಬ್ ಚಾನೆಲ್. ತುಂಬ ಜನ ಮೀಶೋ ಅಫಿಲಿಯೇಟ್ ಮಾರ್ಕೆಟಿಂಗ್ ಬಗ್ಗೆ ತುಂಬಾ ಕ್ವಶನ್ಸ್ನ ಕೇಳ್ತಾ ಇದ್ದೀರಾ. ಸೊ ನಾನು ಈಗಾಗಲೇ ಒಂದಷ್ಟು ವೀಡಿಯೋಸ್ 4-5 ವೀಡಿಯೋಸ್ ಮೀಶೋ ಅಫಿಲಿಯೇಟ್ ಮಾರ್ಕೆಟಿಂಗ್ ಬಗ್ಗೆ ವೀಡಿಯೋಸ್ನ ಮಾಡಿದ್ದೀನಿ. ನೀವು ಇನ್ನೂ ನೋಡಿಲ್ಲ ಅಂತಂದರೆ ದಯವಿಟ್ಟು ನೋಡ್ಕೊಂಬನ್ನಿ, ನಿಮಗೆ ಕಂಟಿನ್ಯೂಟಿ ಚೆನ್ನಾಗಿ ಸಿಗುತ್ತೆ. ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂತ ಅಂದರೆ, ಮೀಶೋದಲ್ಲಿ ನಾನು ಆರ್ಡರ್ ಮಾಡ್ದೇ ಯಾವ ರೀತಿಯಾಗಿ ಅಫಿಲಿಯೇಟ್ ಲಿಂಕನ್ನು ತೊಗೊಂಡು ಏನು ಅಫಿಲಿಯೇಟ್ ಮಾರ್ಕೆಟಿಂಗ್ನ ಮಾಡೋದು ಅಂತ ಹೇಳಿಬಿಟ್ಟು ವಿಡಿಯೋನ ಮಾಡಿದ್ದೆ. ಅದರಲ್ಲಿ ತುಂಬ ಜನ ಕಮೆಂಟ್ ಮಾಡಿರೋದೇನು ಅಂತ ಅಂದರೆ, ವಿಡಿಯೋನ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿಬಿಟ್ಟು ಅದು ಅಫಿಲಿಯೇಟ್ ಲಿಂಕ್ನ ಹಾಕೋದಾಗಲಿ ಅಥವಾ ಆಟೋ ಡಿ ಎಮ್ನ ತೊಗೊಳ್ಳೋದಾಗಲಿ ಯಾವ ರೀತಿಯಾಗಿ ಮಾಡಬೇಕು, ಹಾಗೆಯೇ ಮೀಶೋ ಆ್ಯಪ್ನ ಯಾವ ರೀತಿಯಾಗಿ ಟ್ಯಾಗ್ ಮಾಡಬೇಕು ವಿಡಿಯೋಗೆ ಅಂತ ಹೇಳಿಬಿಟ್ಟು ಕಮೆಂಟ್ ಹಾಕಿದ್ದೀರಾ. ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಈ ಒಂದು ವಿಡಿಯೋದಲ್ಲಿ ಯಾವ ರೀತಿಯಾಗಿ ಇನ್ಸ್ಟಾಗ್ರಾಮಲ್ಲಿ ನೀವು ಕರೆಕ್ಟ್ ವೇನಲ್ಲಿ ವಿಡಿಯೋನ ಅಪ್ಲೋಡ್ ಮಾಡಿ ಮೀಶೋ ಅಪ್ಲಿಕೇಶನ್ನ ಟ್ಯಾಗ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತೀನಿ. ನೀವು ಮೀಶೋ ಆ್ಯಪ್ನ ಟ್ಯಾಗ್ ಮಾಡೋದನ್ನು ಮರೆಯೋದಕ್ಕೆ ಹೋಗಬಾರ್ದು. ಓಕೆನಾ? ಮೀಶೋ ಆ್ಯಪ್ನ ಟ್ಯಾಗ್ ಮಾಡಲೇಬೇಕಾಗತ್ತೆ. ಸೊ ಅಫಿಲಿಯೇಟ್ ಲಿಂಕ್ನ ನಂತರ ತೊಗೊಂಡು ಅಥವಾ ಆಟೋ ಡಿ ಎಮ್ನ ಕೊಟ್ಟು ನೀವು ಏನು ಅಫಿಲಿಯೇಟ್ ಮಾರ್ಕೆಟಿಂಗ್ನ ಮಾಡ್ಕೊಳ್ಬೇಕಾಗತ್ತೆ. ಯಾವ ರೀತಿಯಾಗಿ ವಿಡಿಯೋನ ಅಪ್ಲೋಡ್ ಮಾಡೋದು, ಹಾಗೆ ಅಫಿಲಿಯೇಟ್ ಲಿಂಕನ್ನು ತೊಗೊಳ್ಳೋದು, ಆಟೋ ಡಿ ಎಮ್ನ ಕೊಡೋದು ಹೇಗೆ ಎಲ್ಲನೂ ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತೋರಿಸ್ಕೊಡ್ತೀನಿ. ಸೊ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಹಾಗೆ ಮೀಶೋ ಅಫಿಲಿಯೇಟ್ ಬಗ್ಗೆ ಪ್ರತಿಯೊಂದು ವೀಡಿಯೋಸ್ ಕೂಡ ನನ್ನ ಚಾನಲಲ್ಲಿ ಸಿಗುತ್ತೆ, ಹೋಗ್ಬಿಟ್ಟು ನೋಡಿ. ವಿಡಿಯೋ ಇಷ್ಟ ಆಗುತ್ತೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಯಾವ ರೀತಿಯಾಗಿ ಅಫಿಲಿಯೇಟ್ ಲಿಂಕ್ನ ತೊಗೊಳ್ಳೋದು, ಯಾವ ರೀತಿಯಾಗಿ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡೋದು, ಹಾಗೆ ಮೀಶೋ ಆ್ಯಪ್ನ ಯಾವ ರೀತಿಯಾಗಿ ಟ್ಯಾಗ್ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ. ಬನ್ನಿ ಗೈಸ್. ಸೊ ಇವಾಗ ನೀವು ವಿಡಿಯೋನ ಅಪ್ಲೋಡ್ ಮಾಡಬೇಕಲ್ವಾ, ಈ ಇನ್ಸ್ಟಾಗ್ರಾಮ್ನ ಓಪನ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ನ ಓಪನ್ ಮಾಡ್ಕೊಂಡಿದ್ದು ಆದಮೇಲೆ ಈ ರೀತಿ ಬರುತ್ತೆ. ಕೆಳಗಡೆ ನಿಮ್ಮ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟು ಪ್ಲಸ್ ಮಾರ್ಕ್ ಕಾಣಿಸ್ತಾ ಇದೆಯಲ್ಲ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಿದ್ದು ಆದಮೇಲೆ ಈ ಥರ ಓಪನ್ ಆಗುತ್ತೆ. ಕೆಳಗಡೆ ಪೋಸ್ಟು, ಸ್ಟೋರಿ, ರೀಲ್ಸ್ ಇದೆಲ್ಲ ತೋರಿಸ್ತಾ ಇದೆಯಲ್ಲ, ರೀಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ರೀಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದು ಆದಮೇಲೆ ನೀವು ಈಗ ಆಲ್ರೆಡಿ ವಿಡಿಯೋನ ರೆಡಿ ಮಾಡಿ ಇಟ್ಕೊಂಡಿದ್ದೀರಾ ಅಂತ ಅಂದರೆ ಆ ಒಂದು ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ಆ ವಿಡಿಯೋ ಸೆಲೆಕ್ಟ್ ಆಗಿದೆ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದು ಆದಮೇಲೆ ಈಗ ನಾನು ಈ ಒಂದು ವಿಡಿಯೋನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಕೆಳಗಡೆ ಬ್ಲೂ ಕಲರಲ್ಲಿ ನೆಕ್ಸ್ಟ್ ಅಂತ ಕಾಣಿಸ್ತಾ ಇದೆಯಲ್ಲ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಬೇಕು. ಅದಕ್ಕಿಂತ ಮುಂಚೆ ನೀವೇನಾದರೂ ಮ್ಯೂಸಿಕ್ ಆ್ಯಡ್ ಮಾಡಬೇಕು ಅಂತಂದರೆ ಮ್ಯೂಸಿಕ್ ಸಿಂಬಲ್ ಇದೆಯಲ್ಲ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿಕೊಂಡು ನಿಮಗೆ ಬೇಕಾಗಿರುವಂಥ ಮ್ಯೂಸಿಕ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೋದು. ಟ್ರೆಂಡಿಂಗ್ ಮ್ಯೂಸಿಕ್ನ ಹಾಕೋದ್ರಿಂದ ನಿಮ್ಮ ವಿಡಿಯೋ ವೈರಲ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ನೆಕ್ಸ್ಟು ಸೆಕೆಂಡ್ ಆಪ್ಷನಲ್ಲಿ ನೀವು ಟೆಕ್ಸ್ಟ್ ಕೂಡ ಹಾಕ್ಕೊಳ್ಬೋದು. ಎ ಅಂತ ಇದೆಯಲ್ಲ ಅಲ್ಲಿ ಟೆಕ್ಸ್ಟ್ ಕೂಡ ಹಾಕ್ಕೊಳ್ಬೋದು. ಕಮೆಂಟ್ ಫಾರ್ ದ ಲಿಂಕ್, ಈ ಥರ ಪ್ರೈಸ್ ಹಾಕುವಂಥದ್ದು ಅಥವಾ ಒಂದು ಪ್ರಾಡಕ್ಟ್ ಬಗ್ಗೆ ಏನಾದರೂ ಹಾಕ್ತೀವಿ ಅಂತ ಅಂದರೆ ಟೆಕ್ಸ್ಟ್ ಮೂಲಕ ಹಾಕ್ತೀವಿ ಅಂತ ಅಂದರೆ ಹಾಕ್ಕೊಳ್ಬೋದು. ಆ ಟೆಕ್ಸ್ಟಿಗೆ ಕಲರ್ ಆಪ್ಷನ್ ಕೂಡ ಇದೆ. ಟೆಕ್ಸ್ಟ್ನ ನೀವು ಯಾವ ರೀತಿ ಬೇಕೋ ಆ ರೀತಿ ಈ ಒಂದು ಆಪ್ಷನಲ್ಲಿ ಎಡಿಟ್ ಮಾಡ್ಕೊಳ್ಬೋದು. ಓಕೆನಾ? ಸೊ ಇದು ಟೆಕ್ಸ್ಟ್ ಆಪ್ಷನು. ನೆಕ್ಸ್ಟು ಈ ಒಂದು ಆಪ್ಷನಲ್ಲಿ ಈ ಥರ ಇಮೋಜಿಸ್ ಎಲ್ಲ ಇರುತ್ತೆ, ಅದೆಲ್ಲನೂ ಕೂಡ ನೀವು ಆ್ಯಡ್ ಮಾಡ್ಕೊಳ್ಬೋದು. ಆ್ಯಡ್ ಮಾಡ್ಕೊಳ್ಳೋದಿದ್ದರೆ ವಾಯ್ಸ್ ಓವರ್ ಕೊಡಿದ್ರೆ ವಾಯ್ಸ್ ಓವರ್ ಕೂಡ ಕೊಡ್ಬೋದು. ನೆಕ್ಸ್ಟ್ ಅನ್ನೋ ಅಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ಆದಮೇಲೆ ಈ ಥರ ಬರುತ್ತೆ. ಸೊ ರೈಟ್ ಎ ಕ್ಯಾಪ್ಷನ್ ಆ್ಯಂಡ್ ಹ್ಯಾಡ್ ಹ್ಯಾಶ್ಟ್ಯಾಗ್ ಅಂತ ಇರುತ್ತೆ. ಸೊ ಇಲ್ಲಿ ನಿಮಗೆ ಬೇಕಾಗಿರುವಂಥ ಕ್ಯಾಪ್ಷನ್ನ ಹಾಕ್ಕೊಂಬಿಟ್ಟು ಹ್ಯಾಶ್ಟ್ಯಾಗ್ ಕೂಡ ಹಾಕ್ಕೊಳ್ಬೋದು. ನಾನಿವಾಗ ಕಮೆಂಟ್ ಫಾರ್ ದ ಲಿಂಕ್ ಅಂತ ಹಾಕ್ತೀನಿ. ಕಮೆಂಟ್ ಫಾರ್ ಲಿಂಕು, ಆಮೇಲೆ ಪ್ರಾಡಕ್ಟ್ ಪ್ರೈಸ್ ಏನಾದರೂ ಹಾಕೋದಿದ್ದರೆ ಹಾಕ್ಕೊಳ್ಬೋದು. ಇಲ್ಲ ಅಂತಂದರೆ ಪ್ರಾಡಕ್ಟು ಸ್ಪೆಷಾಲಿಟಿ ಏನಾದರೂ ಇಲ್ಲಿ ಹಾಕ್ತೀನಿ ಅನ್ನೋ ಹಾಗಿದ್ರೂ ಕೂಡ ಹಾಕ್ಕೊಳ್ಬೋದು. ಓಕೆನಾ? ಒಟ್ಟಿನಲ್ಲಿ ಒಂದು ಕ್ಯಾಪ್ಷನ್ನ ಹಾಕಬೇಕಾಗತ್ತೆ. ಹಾಕಿದ್ದಾದಮೇಲೆ ಹ್ಯಾಶ್ಟ್ಯಾಗ್ಗಳನ್ನ ಹಾಕಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಈಗ ಮೀಶೋ ಕಲೆಕ್ಷನ್, ಮೀಶೋ ಫೈಂಡ್, ಮೀಶೋ ಪ್ರಾಡಕ್ಟ್ ಈ ಥರ ಹ್ಯಾಶ್ಟ್ಯಾಗ್ಗಳನ್ನ ಹಾಕ್ಕೊಳ್ಬೋದು. ಇಲ್ಲಾಂದರೆ ವೈರಲ್ ವಿಡಿಯೋ, ಈ ಥರ ನೀವು ಯಾವ ಒಂದು ಈಗ ಮೀಶೋ ಕ್ರಿಯೇಟರ್ ಕ್ಲಬ್ಬಿಗೆ ಬೇಕಾಗಿರೋವಂಥ ವಿಡಿಯೋ ಮಾಡ್ತಿರೋದ್ರಿಂದ ನಾನು ಮೀಶೋ ಪ್ರಾಡಕ್ಟ್ ಅನ್ನೋದೊಂದು ಹ್ಯಾಶ್ಟ್ಯಾಗು, ಮೀಶೋ ಶಾಪಿಂಗ್ ಅನ್ನೋದೊಂದು ಹ್ಯಾಶ್ಟ್ಯಾಗು, ಮೀಶೋ ಅನ್ನೋದೊಂದು ಹ್ಯಾಶ್ಟ್ಯಾಗು, ಈ ರೀತಿಯಾಗಿ ಮೀಶೋ ರಿಲೇಟೆಡೇ ಒಂದು 5-6 ಹ್ಯಾಶ್ಟ್ಯಾಗ್ಗಳನ್ನ ಹಾಕ್ಕೊಳ್ಬೇಕಾಗತ್ತೆ. ಓಕೆನಾ?
ಆದಮೇಲೆ ಇಂಪಾರ್ಟೆಂಟ್ ಪಾಯಿಂಟು ಎಲ್ಲರೂ ಕೂಡ ಕಮೆಂಟಲ್ಲಿ ಕೂಡ ಕೇಳ್ತಾ ಇದ್ರಿ, ಯಾವ ರೀತಿಯಾಗಿ ಮೀಶೋ ಆ್ಯಪ್ನ ಟ್ಯಾಗ್ ಮಾಡೋದು ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ಅಂತ ಕೇಳ್ತಾ ಇದ್ರಿ. ಸೊ ನೀವು ಮೀಶೋ ಆ್ಯಪ್ನ ಇಲ್ಲೇ ಟ್ಯಾಗ್ ಮಾಡಬೇಕಾಗಿರೋದು. ಈಗ ನೀವು ಹ್ಯಾಶ್ಟ್ಯಾಗ್ ಹಾಕಿದಾದಮೇಲೆ ಅಟ್ಟನ್ನು ಅಂತ ಹಾಕಿಬಿಟ್ಟು ಮೀಶೋ ಆ್ಯಪ್ ಅಂತ ಟೈಪ್ ಮಾಡಿ. ಸೊ ಅಲ್ಲಿಗೆ ನೀವು ಮೀಶೋ ಆ್ಯಪ್ನ ಟ್ಯಾಗ್ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು ನೀವು ಮೀಶೋ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಲ್ಲಿ ಮಾಡೋವಂಥ ಪ್ರತಿಯೊಂದು ವೀಡಿಯೋಗೂ ಕೂಡ ಮೀಶೋ ಆ್ಯಪ್ ಅಂತ ಹೇಳ್ಬಿಟ್ಟು ಟ್ಯಾಗ್ ಮಾಡಬೇಕಾಗತ್ತೆ. ಓಕೆನಾ? ಸೊ ಇಲ್ಲಿಗೆ ನೀವು ಮೀಶೋ ಆ್ಯಪ್ನ ಯಾವ ರೀತಿಯಾಗಿ ಟ್ಯಾಗ್ ಮಾಡೋದು ಅನ್ನೋದು ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೀನಿ. ಇದನ್ನು ತುಂಬ ಜನ ಕಮೆಂಟಲ್ಲಿ ಕೇಳಿದರೆ, ಹಾಗಾಗಿ ಒತ್ತಿ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಈ ರೀತಿಯಾಗಿ ನೀವು ಕ್ಯಾಪ್ಷನ್ ಮತ್ತು ಹ್ಯಾಶ್ಟ್ಯಾಗ್ಗಳನ್ನ ಹಾಕ್ಕೊಳ್ಬೇಕಾಗತ್ತೆ. ಅದಾದ ನಂತರ ನೀವು ಟ್ಯಾಗ್ ಮಾಡಬೇಕು ಯಾರನ್ನಾದರೂ ಅಂತಂದ್ರೂ ಕೂಡ ಟ್ಯಾಗ್ ಮಾಡ್ಕೊಳ್ಬೋದು. ಯಾವ ರೀತಿಯಾಗಿ ಟ್ಯಾಗ್ ಮಾಡೋದು ಅಂತಲೂ ಕೂಡ ತೋರಿಸ್ತೀನಿ. ಓಕೆನಾ? ಟ್ಯಾಗ್ ಪೀಪಲ್ ಅನ್ನೋ ಒಂದು ಆಪ್ಷನ್ ಇದೆಯಲ್ಲ, ಅಲ್ಲಿ ನೀವು ಬೇರೆಯವ್ರನ್ನ ಟ್ಯಾಗ್ ಮಾಡ್ಕೊಳ್ಬೋದು. ಸೊ ಯಾರಿಗೆ ಫಾಲೋವರ್ಸ್ ಜಾಸ್ತಿ ಇರ್ತಾರೆ ನಿಮ್ಮ ಫ್ರೆಂಡ್ಸಲ್ಲಿ, ಆ ಥರ ನೋಡಿಬಿಟ್ಟು ಪೀಪಲ್ನ ಟ್ಯಾಗ್ ಮಾಡಬೇಕಾಗುತ್ತೆ. ಸೊ ಅವರಿಗಿರುವಂಥ ಫಾಲೋವರ್ಸ್ ಏನಿರ್ತಾರೆ ಅವರು ನಮ್ಮ ವೀಡಿಯೋನ ನೋಡುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ಇಲ್ಲಿ ಹ್ಯಾಡ್ ಟ್ಯಾಗ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಬೇರೆ ನಿಮ್ಮ ಫ್ರೆಂಡ್ಸ್ನ ಟ್ಯಾಗ್ ಮಾಡ್ಕೊಳ್ಬೋದು. ಓಕೆನಾ? ಆಮೇಲೆ ಟ್ಯಾಗ್ ಮಾಡಿದಾದಮೇಲೆ ಮೇಲ್ಗಡೆ ರೈಟ್ ಮಾರ್ಕ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಅವರಿಗೆಲ್ಲನೂ ಕೂಡ ಟ್ಯಾಗ್ ಆಗಿರುತ್ತೆ. ಅವರು ಕೂಡ ನಿಮ್ಮ ಒಂದು ವೀಡಿಯೋನ ಅವ್ರ ಸ್ಟೋರಿನಲ್ಲಿ ಹಾಕ್ಕೊಳ್ಬೋದು. ಇದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ ಅಂತ ಅಂದ್ಕೊತೀನಿ. ಓಕೆನಾ? ಈಗ ಆ್ಯಡ್ ಟ್ಯಾಗ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಸರ್ಚ್ ಮಾಡೋದಕ್ಕೆ ಆಪ್ಷನ್ ಕೂಡ ಬರುತ್ತೆ. ನೀವು ಸರ್ಚ್ ಮಾಡಿ ಟ್ಯಾಗ್ ಮಾಡ್ಕೊಳ್ಬೋದು. ಈ ರೀತಿಯಾಗಿ ಟ್ಯಾಗ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಆ್ಯಡ್ ಲೊಕೇಶನ್ ಇದೆಯಲ್ಲ, ಅಲ್ಲಿ ನೀವು ನಿಮ್ಮ ಲೊಕೇಶನ್ನ ಹಾಕಬೇಕಾಗತ್ತೆ. ಅಂದರೆ ಎಲ್ಲಿ ವೈರಲ್ ಆಗಬೇಕು ನಿಮ್ಮ ವೀಡಿಯೋ, ಅಲ್ಲಿ ಆ ಒಂದು ಲೊಕೇಶನ್ನ ಹಾಕಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲಿ ಆಗಬೇಕು ಅಂದರೆ ಕರ್ನಾಟಕ, ಇಲ್ಲಾಂದರೆ ಇಂಡಿಯಾ, ಓವರಾಲ್ ಇಂಡಿಯಾಗೆ ಹಾಕಬೇಕು ಅಂತಂದರೆ ಇಂಡಿಯಾ. ಸೊ ಈ ರೀತಿಯಾಗಿ ನೀವು ಈ ಒಂದು ಲೊಕೇಶನ್ನ ಕೊಡಬೇಕಾಗತ್ತೆ. ನಿಮ್ಮ ವಿಡಿಯೋ ಕನ್ನಡದಲ್ಲಿದ್ದರೆ ಆದಷ್ಟು ಕರ್ನಾಟಕ ಅಂತಲೇ ಕೊಡಿ. ಓಕೆನಾ? ಸೊ ಇಲ್ಲ ಮ್ಯೂಸಿಕ್ ಏನಾದರೂ ಹ್ಯಾಡ್ ಮಾಡಿರ್ತೀನಿ ಅಂತ ಅಂದರೆ ಇಂಡಿಯಾ ಅಂತಲೂ ಕೂಡ ನೀವು ಕೊಡ್ಬೋದು. ಸೊ ಈ ರೀತಿಯಾಗಿ ಲೊಕೇಶನ್ನ ಕೊಡಬೇಕಾಗತ್ತೆ. ಲೊಕೇಶನ್ನ ಕೊಟ್ಟಿದ್ದು ಆದಮೇಲೆ ನೀವು ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಬನ್ನಿ. ಇದು ಮೇಯ್ನ್ ಇಂಪಾರ್ಟೆಂಟ್ ಮೋರ್ ಆಪ್ಷನ್ ಅಂತ ಇದೆಯಲ್ಲ, ಆ ಒಂದು ಮೋರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಿದ್ದು ಆದಮೇಲೆ ಇಲ್ಲಿ ಅಪ್ಲೋಡ್ ಅಟ್ ಹೈಯೆಸ್ಟ್ ಕ್ವಾಲಿಟಿ ಅಂತ ಇದೆಯಲ್ಲ, ಆ ಒಂದು ಬಟನ್ನ ಎನೇಬಲ್ ಮಾಡ್ಕೊಳ್ಳಿ. ಯಾಕೆ ಅಂತ ಅಂದರೆ ನೀವು ವಿಡಿಯೋ ಮಾಡಿದಂತಹ ಕ್ವಾಲಿಟಿನಲ್ಲಿ ವಿಡಿಯೋ ಅಪ್ಲೋಡ್ ಆಗಿರೋದಿಲ್ಲ. ಬಟ್ ಈ ಒಂದು ಸೆಟ್ಟಿಂಗ್ಸ್ನ ಆನ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ವಿಡಿಯೋ ಯಾವ ಕ್ವಾಲಿಟಿನಲ್ಲಿ ಅಪ್ಲೋಡ್ ಮಾಡಿರ್ತೀರಲ್ಲ ಅದೇ ಕ್ವಾಲಿಟಿನಲ್ಲಿ ಬರುತ್ತೆ. ನೆಕ್ಸ್ಟು ಶೇರ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ವಿಡಿಯೋ ನೀಟಾಗಿ ಅಪ್ಲೋಡ್ ಆಗುತ್ತೆ. ಓಕೆನಾ? ಈ ರೀತಿಯಾಗಿ ಮೀಶೋ ಆ್ಯಪ್ನ ಟ್ಯಾಗ್ ಮಾಡಿ ಅಪ್ಲೋಡ್ ಮಾಡುವಂಥದ್ದು. ಆಟಾಡಿಯಮ್ ಅದೆಲ್ಲನೂ ಯಾವ ರೀತಿಯಾಗಿ ತೊಗೊಳ್ಳೋದು, ಅಫಿಲಿಯೇಟ್ ಲಿಂಕ್ನ ಯಾವ ರೀತಿಯಾಗಿ ತೊಗೊಳ್ಳೋದು ಅಂತೆಲ್ಲ ನಾನೀಗ ಆಲ್ರೆಡಿ ವಿಡಿಯೋನ ಮಾಡಿದ್ದೀನಿ. ಅದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ನೋಡ್ಬೋದು. ಸೊ ಥ್ಯಾಂಕ್ ಯು.